ಎಸ್.ಎಂ. ಕೃಷ್ಣ ಅವರ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳು ಕೂಡ ಸೋಮನಹಳ್ಳಿ ಬಳಿಯಲ್ಲಿ ಆಗ್ತಾ ಇದೆ. 1,000 kg ಶ್ರೀಗಂಧವನ್ನು ಇದಕ್ಕೋಸ್ಕರ ಬಳಕೆ ಮಾಡಲಾಗ್ತಾ ಇದೆ. ಅಂತ್ಯಕ್ರಿಯೆ ಸ್ಥಳಕ್ಕೆ ಶ್ರೀಗಂಧದ ಮರಗಳನ್ನು ಈಗ ಆಲ್ರೆಡಿ ಅರಣ್ಯ ಇಲಾಖೆ ವಾಹನದಲ್ಲೇ ತರಿಸಲಾಗಿದೆ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ವಿಧಿವಿಧಾನಗಳು ನಡೆಯಲಿದೆ. 3 ಗಂಟೆ ನಂತರದಲ್ಲಿ ವಿಧಿವಿಧಾನಗಳನ್ನು ನಡೆಸಲಿಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಯಲ್ಲೇ ನಿನ್ನೆನೇ ಸರ್ಕಾರದ ಭಾಗವಾಗಿ ಪ್ರತಿಕ್ರಿಯೆಗಳು ಬಂದಿತ್ತು. 3 ದಿನಗಳ ಶೋಕಾಚರಣೆ ಹಾಗೆ ಸಕಲ ಸರ್ಕಾರಿ ಗೌರವದ ಜೊತೆಗೆ ಅಂತ್ಯಕ್ರಿಯೆಯನ್ನು ನಡೆಸಿಕೊಡುವಂತಹ ನಿರ್ಧಾರ. ಸರ್ಕಾರಿ ಸಲಾಮ್ ಇರುತ್ತೆ, ಅಂದರೆ ಕುಶಾಲ ತೋಪುಗಳ ಸಿಡಿಸೋದಿರಬಹುದು ಅಥವಾ ರಾಷ್ಟ್ರಧ್ವಜವನ್ನು ಸಮರ್ಪಣೆ ಮಾಡೋದಿರಬಹುದು. ಈ ರೀತಿಯಾದ ಕ್ರಿಯಾವಿಧಾನಗಳನ್ನು ಸರ್ಕಾರದ ಕಡೆಯಿಂದ ಮಾಡಲಾಗುತ್ತೆ. ಸರ್ಕಾರದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಇದೆಲ್ಲವೂ ಸರ್ಕಾರದ ಕಾರ್ಯಕ್ರಮ ಆದರೆ ಮತ್ತೊಂದು ಕಡೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು, ಅಂತಿಮ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂತೆ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟ ಧಾರ್ಮಿಕ ವಿಧಿವಿಧಾನಕ್ಕೆ ಬಳಕೆ ಮಾಡಲಾಗುವ ಶ್ರೀಗಂಧ ಇದನ್ನು ಅರಣ್ಯ ಇಲಾಖೆಯ ವಾಹನದಲ್ಲಿ ತರಿಸಲಾಗಿದೆ. 1,000 kgಯಷ್ಟು ತೂಗುವ ಶ್ರೀಗಂಧವನ್ನು ತರಿಸಲಾಗಿದೆ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಅಂತಿಮ ಕ್ರಿಯಾ ವಿಧಾನಗಳು ನೆರವೇರುತ್ತೆ. ಮತ್ತೊಂದು ಕಡೆ ನೇರ ಪ್ರಸಾರದ ದೃಶ್ಯದಲ್ಲಿ ರಾಮನಗರದಿಂದ ವಿಶೇಷ ವಾಹನ ಹೊರಟಿದೆ ಸೋಮನಹಳ್ಳಿ ಕಡೆಗೆ. ಸೋಮನಹಳ್ಳಿಯಲ್ಲಿರುವ ಕೆಫೆ ಕಾಫಿ ಡೇ, ಎಸ್.ಎಂ. ಕೃಷ್ಣ ಅವರದ್ದೇ ಜಾಗ. ಅಲ್ಲೇನೆ ಈ ಅಂತಿಮ ವಿಧಿವಿಧಾನಕ್ಕೆ ಏರ್ಪಾಡುಗಳನ್ನು ಮಾಡಲಾಗಿದೆ. ಸಿದ್ಧತೆ ಆಗಿದೆ ಅಂತ ವೈದಿಕ ಏನು ಭಾನುಪ್ರಕಾಶ್ ಶರ್ಮಾ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಇನ್ನಿತರೆ ಅಧಿಕಾರಿಗಳ ಜೊತೆ ಯಾವ ರೀತಿ ಪೂಜಾ ಕೈಂಕರ್ಯಗಳಿಗೆ ವ್ಯವಸ್ಥೆ ಬೇಕು ಅನ್ನೋದನ್ನು ನೇರವಾಗಿ ಮಾತಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ಒಂದಷ್ಟು ಅವ್ರಿಗೆ ಅಂತಿಮ ವಿಧಿವಿಧಾನ ನೆರವೇರಿಸೋದಕ್ಕೆ ಒಂದಷ್ಟು ಜಾಗ ಬೇಕು, ಜೊತೆಗೆ ಒಂದಷ್ಟು ವ್ಯವಸ್ಥೆ ಬೇಕು, ಅದೆಲ್ಲನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ಇಂಥ ಐಟಮ್ಗಳೆಲ್ಲ ಬೇಕು, ಇಂತಿಂಥ ವಸ್ತುಗಳೆಲ್ಲ ಬೇಕು ಅಂತ ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಅವರ ಶಿಷ್ಯರಿಂದ ಕೂಡ ಬಂದಿರುವಂಥದ್ದು. 3 ಗಂಟೆಯ ನಂತರ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ವಿಧಿವಿಧಾನಗಳು ಆರಂಭ ಆಗುವಂಥದ್ದು. ಮತ್ತೊಂದೆಡೆ ಶ್ರೀಗಂಧ ಕೂಡ ಬಂದಿರುವಂಥದ್ದು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಇಲಾಖೆಯ ವಾಹನದಲ್ಲಿ 1,000 kg ಶ್ರೀಗಂಧದ ತುಂಡುಗಳು ಅಂದರೆ ಕಟ್ಟಿಗೆಗಳನ್ನು ತಂದಿದ್ದಾರೆ. ಅಂತಿಮ ಸಂಸ್ಕಾರಕ್ಕೆ ಯಾವ ರೀತಿ ಬೇಕು ಅದೆಲ್ಲ ಸಕಲ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಚಿತೆಯನ್ನು ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ 1,000 kg ಶ್ರೀಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ. ಅದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಈಗ ಅಂತಿಮ ಸಿದ್ಧತೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಭಾನುಪ್ರಕಾಶ್ ಶರ್ಮಾ ಅವರು ಪಡ್ಕೊಳ್ತಾ ಇರುವಂಥದ್ದು. ಒಂದಷ್ಟು ಅಧಿಕಾರಿಗಳು ಕೂಡ ಈ ರೀತಿ ವ್ಯವಸ್ಥೆ ಮಾಡಿದ್ದೀವಿ, ಜೊತೆಗೆ ಇನ್ನೇನಾದರೂ ವ್ಯವಸ್ಥೆ ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರಿ ಸಕಲ ಗೌರವಗಳಿಂದ ಅಂತ್ಯಕ್ರಿಯೆ ನೆರವೇರಿದ್ರೆ, ಮತ್ತೊಂದೆಡೆ ಏನು ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳು ಕೂಡ ನೆರವೇರುವಂಥದ್ದು. ಪೂಜಾ ಪುನಸ್ಕಾರಗಳನ್ನು ನೆರವೇರಿಸೋದಕ್ಕೆ ಭಾನುಪ್ರಕಾಶ್ ಶರ್ಮಾ ಅವರು ಬಂದಿರುವಂಥದ್ದು. ಇನ್ನು ಈ ಭಾಗದಲ್ಲಿ ಗಮನಿಸ್ಬೋದು, ಅಂತ್ಯಕ್ರಿಯೆ ನೆರವೇರುವಂಥ ಸಂದರ್ಭದಲ್ಲಿ ಗಣ್ಯರು ಹಾಗೂ ಸಾಧು ಸಂತರು ಕುಳಿತುಕೊಂಡು ಅಂತ್ಯಕ್ರಿಯೆಯನ್ನು ವೀಕ್ಷಣೆ ಮಾಡೋದಕ್ಕೆ, ಜೊತೆಗೆ ವಿಧಿವಿಧಾನಗಳನ್ನು ವೀಕ್ಷಣೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದೆಡೆ ಚಿತೆಯ ಜಾಗವನ್ನು ಕೂಡ ರೆಡಿ ಮಾಡಲಾಗಿದೆ. ಇಲ್ಲಿ ಒಂದಷ್ಟು ಸಿಮೆಂಟ್ ಬಳಸಿ, ಅಂದರೆ ಒಂದಷ್ಟು ಕಲ್ಲುಗಳನ್ನು ಬಳಸಿ ಒಂದಷ್ಟು ಕಟ್ಟಡವನ್ನು ಮಂಟಪದ ರೀತಿ ಮಾಡಿರುವಂಥದ್ದು. ಸುತ್ತ ಹೂಗಳನ್ನು, ವಿವಿಧ ಹೂಗಳನ್ನು ಬಳಸಿ ಅಲಂಕಾರ ಕೂಡ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಅಂತಿಮ ಸಂಸ್ಕಾರ ಅಂದರೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಸ್ಥಳವನ್ನು ಕೂಡ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಅದೇ ರೀತಿ ಚಿತೆ ಸುತ್ತಲೂ ಕೂಡ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡುವಂಥ ಕಾರ್ಯವೂ ಕೂಡ ನಡೀತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಏನು ಅಂತ್ಯಕ್ರಿಯೆಗೆ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳು ಆಗಿರುವಂಥದ್ದು. 3 ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ದರ್ಶನ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡ್ತಾರೆ. ಅದಾದ ನಂತರ ಸರ್ಕಾರಿ ಸಕಲ ಗೌರವಗಳು ಹಾಗೂ ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರುವಂಥದ್ದು, ಅಂತ್ಯಕ್ರಿಯೆ ನೆರವೇರುತ್ತದೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇನ್ನು ಎಸ್.ಎಂ. ಕೃಷ್ಣ ಅವರ ಹುಟ್ಟೂರಿನ ಮನೆ ಬಳಿಯಲ್ಲೂ ಕೂಡ ಸಾಕಷ್ಟು ಜನ ಸೇರಿದ್ದಾರೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋ ಸಲುವಾಗಿ. ಅಲ್ಲಿ ಯಾವ ರೀತಿ ಇದೆ, ಹಾಗೆ ಅಂತಿಮ ಯಾತ್ರೆ ಎಲ್ಲಿವರೆಗೂ ತಲುಪಿದೆ, ಇದೆಲ್ಲದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬ್ರೇಕ್ ಆದಮೇಲೆ.
ಹುಟ್ಟೂರು ಸೋಮನಹಳ್ಳಿಯತ್ತ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಇದೀಗ ಆಗಮಿಸ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸರ್ಕಾರಿ ಗೌರವಗಳೊಂದಿಗೆ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರ ನಡೆಸುವ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾಮನಗರದಿಂದ ಚನ್ನಪಟ್ಟಣದತ್ತ ಹೊರಟಿದೆ ಇದೀಗ ವಿಶೇಷ ವಾಹನ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕುಶಾಲ ತೋಪು, ಸಾಮಾನ್ಯವಾಗಿ 21 ಸುತ್ತು, ಅದಾದ ನಂತರ ಪೊಲೀಸ್ ಗೌರವ ಸೆಲ್ಯೂಟ್, ಇದೆಲ್ಲವೂ ಪದ್ಧತಿ, ಸರ್ಕಾರಿ ಗೌರವದ ಭಾಗ ಇವೆಲ್ಲ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಆದಂಥ ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರ ಅವರ ಸ್ವಗ್ರಾಮವಾದಂಥ ಮದ್ದೂರಿನ ಸೋಮನಹಳ್ಳಿಗೆ ಬರ್ತಾ ಇದೆ. ಈಗಾಗಲೇ ದಾರಿಯುದ್ದಕ್ಕೂ ಸಹಿತ ಅವರ ಅನೇಕ ಜನ ರಾಜಕೀಯ ಶಿಷ್ಯರು, ಭಕ್ತಾದಿಗಳು ಅವರನ್ನು ತಮ್ಮ ಮನೆಯ ಮಗ ಮತ್ತು ತಂದೆ ಅಂತ ತಿಳಿದುಕೊಂಡವರೆಲ್ಲ ದಾರಿ ಉದ್ದಕ್ಕೂ ಪುಷ್ಪಾರ್ಚನೆಗಳನ್ನು ಮಾಡಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಪಾರ್ಥಿವ ಶರೀರವನ್ನು ಪ್ರತಿ ಸರ್ಕಲ್ಗಳಲ್ಲೂ ಪ್ರತಿ ಊರುಗಳಲ್ಲೂ ಪುಷ್ಪಾರ್ಚನೆ ಮುಖಾಂತರವಾಗಿ ಶ್ರದ್ಧಾಂಜಲಿ ಸಭೆಗಳನ್ನು ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಅದು ಸ್ವಗ್ರಾಮಕ್ಕೆ ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದೆ. ಇಲ್ಲ ರೈಟ್, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಇನ್ನು ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಆಗಮಿಸಿದ್ದಾರೆ. ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಿದ್ದಾರೆ ಕುಮಾರಸ್ವಾಮಿ ಅವರು. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನಿಂದ ಸೋಮನಹಳ್ಳಿಯತ್ತ ಆಗಮಿಸುತ್ತಿದ್ದಾರೆ ಕುಮಾರಸ್ವಾಮಿ ಅವರು. ಪಕ್ಷ ಯಾವುದೇ ಇದ್ರೂ ಕೂಡ ವ್ಯಕ್ತಿತ್ವ, ಎಸ್.ಎಂ. ಕೃಷ್ಣ ಅವರ ವ್ಯಕ್ತಿತ್ವ ಎಲ್ಲ ಪಕ್ಷದ ನಾಯಕರನ್ನು ಕೂಡ ಆತ್ಮೀಯರಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಬಿಜೆಪಿ, JDS, ಕಾಂಗ್ರೆಸ್ ಎಲ್ಲ ಪಕ್ಷದಲ್ಲೂ ಕೂಡ ಎಸ್.ಎಂ. ಕೃಷ್ಣ ಅವರಿಗೆ ಆತ್ಮೀಯರಾದವರು, ಆಪ್ತರಾದವರು ಇದ್ದರು. ಹೀಗಾಗಿ ಇವತ್ತು ದೆಹಲಿಯಿಂದ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆಯೋ ಸಲುವಾಗಿಯೇ ಆಗಮಿಸುತ್ತಿದ್ದಾರೆ. ಆ ಸಂದರ್ಭದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಿಂದ ಇದೀಗ ಸೋಮನಹಳ್ಳಿಯತ್ತ ಹೊರಟಿದ್ದಾರೆ ಕುಮಾರಸ್ವಾಮಿ ಅವರು. ಮತ್ತೊಂದು ಕಡೆ ಸ್ವಗ್ರಾಮದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ.